ಆ ಚಾಕ್ಲೇಟ್ಗಳು ಪಾನ್ ಅಂಗಡಿಯಲ್ಲಿ ಸಿಕ್ಕಾಪಟ್ಟೆ ಸೇಲ್ ಆಗ್ತಿದ್ವು. ಇಂಡಸ್ಟ್ರಿಯಲ್ ಏರಿಯಾ ಶಾಲಾ ಕಾಲೇಜ್ ಬಳಿಯೇ ಮಾರಾಟ ಮಾಡ್ತಿದ್ರು. ಆದ್ರೆ ಅವು ನಶೆ ಏರಿಸೋ ಚಾಕ್ಲೇಟ್ಗಳು ಅನ್ನೋದನ್ನ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಪೊಲೀಸರು ಖತರ್ನಾಕ್ಗಳನ್ನ ಬೇಟೆಯಾಡಿದ್ದಾರೆ. ಕವರ್ನಲ್ಲಿ ರಾಶಿ ರಾಶಿ ಪ್ಯಾಕೆಟ್ಗಳನ್ನ ಕಟ್ಟಿಟ್ಟಿದ್ದಾರೆ. ಟೇಬಲ್ ಮೇಲೆಯೂ ಜೋಡಿಸಿಟ್ಟಿದ್ದಾರೆ. ಶ್ರೀ ಮಹಾಕಮಲ್ ಹೆಸರು, ಆಯುರ್ವೇದಿಕ್ ಔಷಧಿ ಅನ್ನೋ ಟ್ಯಾಗ್ ಲೈನ್ ಇದೆ. ಉತ್ತಮ ಪ್ರಾಡಕ್ಟ್ ಅನ್ನೋ ಸೀಲ್ ಕೂಡ ಹಾಕಿದ್ದಾರೆ. ಇದ್ಯಾವುದೋ ಹೊಸ ಆಯುರ್ವೇದಿಕ್ ಮತ್ತು ಹೆಲ್ತಿ ಪ್ರಾಡಕ್ಟ್ ಅಂದ್ಕೊಂಡ್ರೆ ಅದು ಸುಳ್ಳು. ಇದು ನಶೆ ಏರಿಸೋ ಚರಸ್ ಚಾಕ್ಲೇಟ್. ಬೆಂಗಳೂರಿನಲ್ಲಿ ನಶೆ ಏರಿಸೋ ಚಾಕೊಲೇಟ್ಸ್ ಮಾರಾಟ. 50 ಲಕ್ಷ ರೂಪಾಯಿ ಮೌಲ್ಯದ ಚರಸ್ ಚಾಕೊಲೇಟ್ ಸೀಸ್. ಬೆಂಗಳೂರಿನಲ್ಲಿ 10 ರೂಪದಲ್ಲಿ ನಶೆ ಮಾರಾಟ ಆಗ್ತಿದೆ. ವಿಷಯ ಏನಂದ್ರೆ, ಕಿಕ್ಕೇರಿಸೋ ಚಾಕ್ಲೇಟ್ಗಳನ್ನ ಗಾಂಜಾ, ಚರಸ್ ಬಳಸಿ ಉತ್ತರ ಪ್ರದೇಶದಲ್ಲಿ ತಯಾರಿಸ್ತಾರೆ. ಕಳ್ಳ ಸಾಗಣೆ ಮೂಲಕ ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ, ಆನೇಕಲ್, ಕೋರಮಂಗಲ ಸೇರಿ ಹಲವೆಡೆ ಸಪ್ಲೈ ಮಾಡ್ತಿದ್ದಾರೆ. ಇವುಗಳನ್ನ ಶಾಲಾ ಕಾಲೇಜ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 100 ರೂಪಾಯಿಗೆ ಒಂದರಂತೆ ಮಾರ್ತಿದ್ರು. ಭರ್ಜರಿ ಕಾರ್ಯಾಚರಣೆ ನಡೆಸಿದ ಜಿಗಣಿ ಪೊಲೀಸರು ಆರೋಪಿಗಳನ್ನ ಬೇಟೆಯಾಡಿದ್ದಾರೆ. ಚರಸ್ ಚಾಕ್ಲೇಟ್ ಫಾರ್ಮ್ಯಾಟ್ ಅಲ್ಲಿ ಒಂದು ಚಿಕ್ಕ ಪ್ಯಾಕೆಟ್ಸ್ ರ್ಯಾಪರ್ಸ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಸೇಲ್ ಮಾಡುವಂತ ಒಂದು ಇವ್ರದ್ದು ಮೋಡಸ್ ಆಪರಂಡಿ ಇದೆ. ಅವ್ರದ್ದು ಮೇನ್ ಟಾರ್ಗೆಟ್ ಇರೋದು ಇಂಡಸ್ಟ್ರಿಯಲ್ ಲೇಔಟ್. ಟೋಟಲ್ 50 kg ಚಾಕ್ಲೇಟ್ಸ್ ವಿಚ್ ಆರ್ ಲೇಸ್ಡ್ ವಿತ್ ಚರಸ್. ಪ್ಯೂರಿಟಿ ಬಹಳ ಚೆನ್ನಾಗಿ ಇದ್ದಿರೋದಂತ ಒಂದು ಐಟಮ್ಸ್ ಇದು. ಇನ್ನು ಕಾನ್ಪುರದ ಮಹಾಲಕ್ಷ್ಮಿ ಫಾರ್ಮ್ ಕಂಪನಿಯ ಮಹಾಕಾಳ್ ಎಂಬ ಹೆಸರಲ್ಲಿ ಚರಸ್ ಚಾಕ್ಲೇಟ್ ತಯಾರಾಗ್ತಿವೆ. ಉತ್ತರ ಪ್ರದೇಶದಿಂದ ರೈಲಿನಲ್ಲಿ ಪಾಕೆಟ್ಗಳನ್ನ ಕಳಿಸ್ತಿದ್ರು. ಪೆಡ್ಲರ್ ಮೌನ್ ಬೆಂಗಳೂರಿನಲ್ಲಿ ಈ ಚಾಕ್ಲೇಟ್ಗಳನ್ನ ರಿಸೀವ್ ಮಾಡಿ ಕಲಾಸಿ ಪಾಳ್ಯದ ಲಾಡ್ಜ್ನಲ್ಲಿ ಸಂಗ್ರಹಿಸಿಡ್ತಿದ್ದ. ಸೋಮು ಸಿಂಗ್ ಕಾಲೇಜು ಸುತ್ತಮುತ್ತಲೂ ಪಾನ್ ಶಾಪ್ಗಳಿಗೆ ಸಪ್ಲೈ ಮಾಡ್ತಿದ್ದ. ಇವನ್ನ ಕಾಲೇಜು ವಿದ್ಯಾರ್ಥಿಗಳು ಖರೀದಿಸ್ತಿದ್ರು. ಇದೀಗ ಜಿಗಣಿ ಪೊಲೀಸರು ಆರೋಪಿಗಳಾದ ಅಂಕುರ್, ಸೂರಜ್, ಸೋನ್ ಸೇನ್, ಆನಂದ್ ಕುಮಾರ್, ಜೀತು ಸಿಂಗ್ ಎಂಬುವರನ್ನ ಬಂಧಿಸಿದ್ದಾರೆ. 10 ಲಕ್ಷ ಮೌಲ್ಯದ 50 kg ಚರಸ್ ಜಪ್ತಿ ಮಾಡಲಾಗಿದೆ. ರೈಲ್ವೇಸ್ ಮುಖಾಂತರ ಕೂರಿಯರ್ ಇಂದ ಅದನ್ನ ಪ್ಯಾಕೇಜ್ ಮಾಡಿಬಿಟ್ಟು ಕಂಟಿನ್ಯೂಸ್ ಆಗಿ ಅದನ್ನ ಬೆಂಗಳೂರು ಸಿಟಿ, ಈ ವಿವಿಧ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಮತ್ತೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೂ ಕೂಡ ಇದನ್ನ ಸಪ್ಲೈ ಮಾಡುವಂತ ಒಂದು ಆಕ್ಟಿವಿಟಿಯನ್ನ ಇವ್ರು ಮಾಡ್ತಾರೆ. ನಶೆ ಏರಿಸೋ ಚಾಕ್ಲೇಟ್ಗಳು ರಾಜಾರೋಷವಾಗಿ ರೈಲಿನಲ್ಲಿ ಬರ್ತಿದ್ರು. ಯಾರಿಗೂ ಗೊತ್ತಿಲ್ಲ. ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಖರೀದಿ ಮಾಡಿ ನಶೆಯ ಕೂಪಕ್ಕೆ ಬೆಳೆತಿದ್ದಾರೆ. ಶಿವಪ್ರಸಾದ್, TV9, ಬೆಂಗಳೂರು.